ರೆಡ್ ಫ್ಲಾಗ್ಸ್ ಇನಿಷಿಯಲಿ ಕಾಣಿಸ್ತಂತಂದ್ರೆ ರೆಡ್ ಫ್ಲಾಗ್ is a red flag. We have to move on and we have to be slightly selfish in this matter. Why did I decide to get married early? Hi everyone, this is Soumya. Welcome back to another new video. So ಇವತ್ತಿನ video na makeup tutorial and questions answer ಮಾಡ್ತೀನಿ. There are exciting questions idava, like why did you decide to get married soon and heartbreak adre heng move on agi. It's like a one-on-one, you know, like your friend is sitting in front of you and chit-chatting. So bhar easy flow ಆಗ್ತೈತಿ video. And also I'll show you guys a makeup tutorial na ಮುಂಚೆ ಹಿಂಗ್ try ಮಾಡೇ ಇಲ್ಲ. Like either I'm doing makeup or I am talking. So ಸ್ವಲ್ಪ like nadak break ಆಗ್ಬೋದ, sorry for that. And this is how my bare skin looks like. Na 2 layer of moisturizer ಹಚ್ಕೊಂಡೇನಿ because one layer is for my skin and second layer is for my foundation. So foundation ಹಚ್ಕೊಂಡ ತಕ್ಷಣ foundation ಗೆ ಒಂದು ಚೂರ್ moisturizer absorb ಮಾಡ್ಕೋತೈತಿ. And this is how I logically think. And 2 layer ಹಚ್ಕೊಳೋದ್ರಿಂದ ನನ್ನ ಫೌಂಡೇಶನ್ ಮಸ್ತ್ ಬ್ಲೆಂಡ್ ಆಗ್ತೈತಿ. And I'm using this Maybelline Dream Radiant Liquid Foundation which has hyaluronic acid. So ಎಲ್ಲ products link description box na ಹಾಕಿರ್ತೀನಿ. And let's get started. First question is, why did I decide to get married early? ನಂದ್ ಲಿಸ್ಟ್ನಾಗೂ ಇರಲಿಲ್ಲ. ಓಕೆ, ವೆನ್ ಐ ವಾಸ್ ಪ್ಲ್ಯಾನಿಂಗ್ ಟು ಸಿ ಗೈಸ್, ನಾ ಭಾಳ ಶ್ಯೂರ್ ಇದ್ದೆ ದ್ಯಾಟ್ ನಾನು ಒಂದು ಲೈಕ್ ಲೈಫ್ನಾಗ ಸೆಟಲ್ ಆದ ಕೂಡೇನ ಐ ವಿಲ್ ನಾಟ್ ಏನೋ ಹುಡುಗಾಗ ನೋಡಕ್ಕೆ ಸ್ಟಾರ್ಟ್ ಮಾಡ್ತೇನೆ, ಹಂಗಿರಲಿಲ್ಲ. ಐ ವಾಸ್ ವೆರಿ ಶ್ಯೂರ್ ನನಗೊಬ್ಬರು ಪಾರ್ಟ್ನರ್ ಬೇಕು. ಆ್ಯಂಡ್ ದೆನ್ ಐ ವಾಸ್ ಮೀಟಿಂಗ್ ಗೈಸ್, ಏನೂ ವರ್ಕೌಟ್ ಆಗತ್ತಿರಲಿಲ್ಲ. ಆ್ಯಂಡ್ ದೆನ್ ಐ ಮೆಟ್ ಅತುಲ್. ಲೈಕ್ ನನಗೆ ಏನಂತಂದ್ರೆ ಅವ ಏನು ಜಾಬ್ ಮಾಡ್ತಾನ ಅದೇನು ನನಗೆ ಮುಂಚೆ ಗೊತ್ತಿರಲಿಲ್ಲ. ಲೈಕ್ ದಟ್ ವಾಸ್ ನಾಟ್ ಮೈ ಪ್ರಯಾರಿಟಿ. ಆ್ಯಂಡ್ ಅವ ಒಂದು ಕ್ಯಾಪ್ಷನ್ ಅಪ್ಲೋಡ್ ಮಾಡಿದ್ದ ದ್ಯಾಟ್ ವಿ ಗೆಟ್ ಅಲಾಂಗ್ ಇಫ್ ಯು ಆರ್ ಓಪನ್ ಮೈಂಡೆಡ್ ಅಂತ. ನಾ ಭಾಳ ಶ್ಯೂರ್ ಇದ್ದೆ ನಾ ಹೆಂಗಿದ್ದೇನಲ್ಲ ಹಂಗೆ ನಂಗೆ ಎಕ್ಸೆಪ್ಟ್ ಮಾಡ್ಬೇಕು. ನಾ 28ಗರ ಮದ್ವೆ ಆಗಲಿ, ನಂಗೆ ಪಾರ್ಟ್ನರ್ 30ಕರ ಸಿಗಲಿ, ಇಟ್ಸ್ ನಾಟ್ ಲೈಕ್ ನನ್ನ ಲೈಫ್ ಫುಲ್ ನಾ ಸ್ಟಾಪ್ ಮಾಡಬೇಕು. ಬಿಕಾಸ್ ನಂದು ಐ ಆಮ್ ನಾಟ್ ಜಸ್ಟ್ ವರ್ಕಿಂಗ್, ಅದ್ರ ಜೊತೆನೂ ನಾನು ಯೂಟ್ಯೂಬ್ ಮಾಡ್ತೇನೆ, ಇನ್ಸ್ಟಾಗ್ರಾಮ್ ಮಾಡ್ತೇನೆ, ವೇರ್ ಐ ವೇರ್ ಬೋಲ್ಡ್ ಡ್ರೆಸ್ಸಸ್. ಆ್ಯಂಡ್ ನನಗೆ ಟೈಮ್ ಬೇಕು. ಲೈಕ್ ಯುನೋ ವೆನ್ ಐ ಆಮ್ ಶೂಟಿಂಗ್ ವಿಡಿಯೋಸ್, ನಾನು ಆಫ್ ವರ್ಕಿಂಗ್ ಅವರ್ಸ್ ವರ್ಕ್ ಮಾಡ್ತೇನೆ. ಆ್ಯಂಡ್ ಭಾಳ ಇಂಪಾರ್ಟೆಂಟ್ಲಿ ಅವ್ರ ಫ್ಯಾಮಿಲಿನೂ ನಂಗೆ ಎಕ್ಸೆಪ್ಟ್ ಮಾಡ್ಬೇಕು. ಸೊ ಇದನ್ನು ನಾನು ಎಲ್ಲನೂ ನನ್ನ shaadi.comನಾಗ ಐ ಹ್ಯಾಡ್ ಪುಟ್ ದಿಸ್ ಅಪ್ ದ್ಯಾಟ್ ಐ ಆಮ್ ಅ ಯೂಟ್ಯೂಬರ್. ನಂದು ಏನೋ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬಿನ ಎಲ್ಲ ಲಿಂಕ್ ಹಾಕಿದ್ದೆ. ಆ್ಯಂಡ್ ಅತುಲಿನ ಪಿಕ್ಚರ್ಸ್ನ ಏನು ನೋಡಿದೆ ಅಂತಂದ್ರೆ ಹೀ ಡಸ್ ಲಾಟ್ ಆಫ್ ಆಕ್ಟಿವಿಟೀಸ್. ಸೊ ಒಂದು ಸರ್ಫಿಂಗಿನ ಫೋಟೋನೂ ಇತ್ತು. ದೆನ್ ಬೇಸ್ಡ್ ಆನ್ ದ್ಯಾಟ್ ಐ ಜಸ್ಟ್ ವೆಂಟ್ ಮೆಟ್ ಹಿಮ್. ಆ್ಯಂಡ್ ಮ್ಯಾರೇಜಿಂದಾಗಲಿ ಏನೂ ಪ್ಲ್ಯಾನ್ಸ್ ಇರಲಿಲ್ಲ ನಮ್ದು. ಸೊ ವಿ ಜಸ್ಟ್ ಮೆಟ್ ಆ್ಯಂಡ್ ಎವ್ರಿಥಿಂಗ್ ಸ್ಟಾರ್ಟೆಡ್ ಫ್ಲೋಯಿಂಗ್ ನ್ಯಾಚುರಲಿ. ನಮಗೆ ಲೈಕ್ ನಮ್ಮ ಮುಂಚೆನೂ ಮೀಟ್ ಆದಾಗ ಯಾರಿಗೂ ನಂಗೆ ಸೆಕೆಂಡ್ ಟೈಮ್ ನ್ಯಾಚುರಲಿ ಸೆಕೆಂಡ್ ಡೇಟ್ ಪ್ಲ್ಯಾನ್ ಆಗತ್ತಿರಲಿಲ್ಲ. ಆ್ಯಂಡ್ ದೆನ್ ಅತೋಲಿಗೆ ಮೀಟ್ ಆದಾಗ ಏನೋ ನ್ಯಾಚುರಲಿ ಲೈಕ್ ವಿ ಸ್ಟಾರ್ಟೆಡ್ ಪ್ಲ್ಯಾನಿಂಗ್ ಆನ್ ಡೇಟ್ಸ್, ಮೀಟ್ ಆಗಕ್ಕೆ ಸ್ಟಾರ್ಟ್ ಮಾಡೀವಿ. ದೇರ್ ವಾಸ್ ಅ ಫ್ಲೋ ಇನ್ ದ ಕಾನ್ವರ್ಸೇಷನ್ ವಿಚ್ ವಾಸ್ ನ್ಯಾಚುರಲಿ ಹ್ಯಾಪ್ನಿಂಗ್. ಸೊ ನಾ ಇಂಡಿಯಾಗೆ ಹೋದಾಗ ನಮ್ಮ ಅಮ್ಮಂಗೆ ಹೇಳಿದ್ದೆ ದ್ಯಾಟ್ ಐ ಆಮ್ ಸೀಯಿಂಗ್ ದಿಸ್ ಗಾಯ್ ಅಂತ. ಅವರಿಗೂ ಹುಡುಗ ಇಷ್ಟ ಆಗಿದೆ, ಅದೇ ಸ್ಟಾಪ್ಡ್. ಆ್ಯಂಡ್ ದೆನ್ ದೇರ್ ವಾಸ್ ದಿಸ್ ಟರ್ನ್, ಅತುಲಿಗೂ ಹುಡುಗಿ ನೋಡತ್ತಿದ್ರು. ಲೈಕ್ ಹೀ ಈಸ್ ಅರೌಂಡ್ 30. ಸೊ ಅವನು ಪಾರ್ಟ್ನರ್ ಹುಡ್ಕೋಬೇಕು. ವಿ ವರ್ ಬೋತ್ ಇನ್ ದ್ಯಾಟ್ ಫೇಸ್, ಏನೋ ನಮಗೆ ಪಾರ್ಟ್ನರ್ಶಿಪ್ ಬೇಕು. ಆ್ಯಂಡ್ ಹಿ ವಾಸ್ ಆಲ್ಸೋ ನಾಟ್ ಇನ್ ಎನಿ ಅರ್ಜೆನ್ಸಿ ಟು ಗೆಟ್ ಮ್ಯಾರಿಡ್ ಆರ್ ಸಮಥಿಂಗ್. ಸೊ ಹಂಗಾದ ತಕ್ಷಣ ಆ್ಯಂಡ್ ದೆನ್ ಅವ್ರ ಮನೇಲಿ ಹೇಳಿದ ಅವ. ಆ್ಯಂಡ್ ದೆನ್ ದೇ ಲೈಕ್ಡ್ ಮೀ. ಸೊ ಅವಾಗಿಂತೂ ಎವ್ರಿಥಿಂಗ್ ವಾಸ್ ಫ್ಲೋಯಿಂಗ್ ನ್ಯಾಚುರಲಿ. ನಾವು ಆಮೇಲೆ ಏನು ಮಾಡಿದ್ವಿ ಅಂದ್ರೆ, ಓಕೆ ವಿ ಲೈಕ್ ಈಚ್ ಅದರ್, ವಿ ಲವ್ ಈಚ್ ಅದರ್, ನಮ್ದು ಥಾಟ್ಸ್ ಮ್ಯಾಚ್ ಆಗತ್ತಿತ್ತು. ಲೈಕ್ ಇದ್ರಕ್ಕಿಂತನೂ ನಂಗೆ ಜಾಸ್ತಿ ಪರ್ಫೆಕ್ಟ್ ಸಿಗೋದಿಲ್ಲ. ಐ ವಾಸ್ ವೆರಿ ಶ್ಯೂರ್. ಸೊ ನಂಗೆ ಇನ್ನರ್ ಫೀಲಿಂಗ್ ಅಂತ ಆತಿತ್ತು, ದಿಸ್ ಇಸ್ ಸಂಬಡಿ ಐ ವಾಂಟ್ ಟು ಲಿವ್ ಮೈ ಲೈಫ್ ವಿತ್. ಬಿಕಾಸ್ ಏನಾದರೂ ತಪ್ಪಾತಂದರೆ ವಿ ವರ್ ವರ್ಕಿಂಗ್ ಆನ್ ಸ್ಟಫ್. ನಾನು ಇಂಡಿಯಾಗೆ ಹೋದಾಗೂ ವಿ ಯೂಸ್ ಟು ಟಾಕ್ ಲೇಟ್ ನೈಟ್ ಆ್ಯಂಡ್ ದೆರ್ ವಾಸ್ ಅ ಸರ್ಟನ್ ಸೆನ್ಸ್ ಆಫ್ ರೆಸ್ಪೆಕ್ಟ್ ಇನ್ ಈಚ್ ಅದರ್. ಆ್ಯಂಡ್ ನನ್ನ ಫ್ರೆಂಡ್ಸ್ ಜೊತೆನೇ ಹೋದಾಗ ಇನ್ಸೆಕ್ಯೂರಿಟಿ ಇಲ್ಲ, ಪದೇ ಪದೇ ಕಾಲ್ಸ್ ಇಲ್ಲ. ಒನ್ಸ್ ಹಿ ಸೇಸ್ ಸಮಥಿಂಗ್ ಹಿ ಸ್ಟಿಕ್ ಟು ದ್ಯಾಟ್. ಲೈಕ್ ಅವ ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಅಂತಂದ್ರೆ ಆ್ಯಂಡ್ ದೆನ್
whatever he's working or on family ಏನಿತ್ತು, was just like a complimentary thing for me. So ಅದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಏನೂ ಡಿಸ್ಕಸ್ ಆಗಿರಲಿಲ್ಲ, ಏನೂ ಆಗಿರಲಿಲ್ಲ. And then when I spoke to his family, I was like, I love them. ಇದಕ್ಕಿಂತನೂ ಏನಾದರೂ ಪರ್ಫೆಕ್ಟ್ ನನಗೆ ಸಿಗಕ್ಕೆ ಸಾಧ್ಯ ಏನಂತ ನನ್ನ ಬ್ರೈನಿಗೆ ಅನ್ಸಾತೈತೆ. ಲೈಕ್ ಇಂಟರ್ನಲಿ ಯು ಫೀಲ್ ಲೈಕ್ ದಿಸ್ ಇಸ್ ಸಮಥಿಂಗ್ ಐ ಆಲ್ವೇಸ್ ವಾಂಟೆಡ್. ನಂದು ವಿಜುವಲೈಸ್ ಏನು ಮಾಡಿದ್ದೆ ಅಲ್ಲ, ವಾಟ್ ಐ ಮ್ಯಾನಿಫೆಸ್ಟೆಡ್ ಎಕ್ಸಾಕ್ಟ್ಲಿ ಪಿನ್ ಟು ಹಂಗೈತೆ. ಆ್ಯಂಡ್ ದೆನ್ ಅದರ್ ಥಿಂಗ್ಸ್ ವೇರ್ ಲೈಕ್ ಕಾಂಪ್ಲಿಮೆಂಟ್ರಿ. ಸೊ ಐ ಕಮ್ ಬ್ಯಾಕ್ ಟು ದ ಆನ್ಸರ್. ಸೊ ಬೇಸ್ ಆಗೈತಿ, ಯು ಗೈಸ್ ಕ್ಯಾನ್ ಸಿ ಪರ್ಫೆಕ್ಟ್ಲಿ ಸೆಟ್ ಆಗೈತಿ. ಭಾಳ ಫೌಂಡೇಶನ್ ಹಚ್ಕೊಳಂಗಿಲ್ಲ, ಜಸ್ಟ್ ಡಾಟ್ಸ್ ಮಾಡ್ಕೊಂಡು ಐ ಜಸ್ಟ್ ಸ್ಟಾರ್ಟ್ ಬ್ಲೆಂಡಿಂಗ್. ಆ್ಯಂಡ್ ನೆಕ್ಸ್ಟ್ ಈಸ್ ದ ಸ್ಟೆಪ್ ಐ ಅಪ್ಲೈ ಮೈ what is this blush. I forgot when I'm answering. So this is by Makeup Revolution. Nan it's second time use madatani. Every time I buy, I lose the cap and I break it. So hinga use madatani. I feel like, you know, gathering nagella makeup madak bandirtaralla namaga hing products, but I don't know, this works for me. And this is one of my favorites. Salp orangish pink blush aiti. So what I do is I put like this il high end ಏನೈತಿ, and then I just balance them. This is what I do. ಸ್ವಲ್ಪ ಎಕ್ಸ್ಟ್ರಾ ಹಚ್ಕೋತೇನೆ ನಾನು, and then ಸ್ವಲ್ಪ ಹೊರಗೆ ಹೊತ್ಕೊಳ್ಳೇನೆ, ಸ್ವೆಟ್ ಆದ್ಕೊಳ್ಳೇನೆ, ಇಟ್ ವಿಲ್ ಗೋ ಆಫ್. ಲೈಕ್ ಬ್ಲಷ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಥಿಂಗ್ಸ್ ದಟ್ ಐ ಯೂಶ್ವಲಿ ಅಪ್ಲೈ. ಸೊ ಹಿಂಗೆ ನಡೆಯತ್ತಿತ್ತು. ಆ್ಯಂಡ್ ದೆನ್ ಅವ್ರ ಪೇರೆಂಟ್ಸು ದೇ ವರ್ ರಿಯಲಿ ಶ್ಯೂರ್, ಆ್ಯಂಡ್ ಎಲ್ಲನೂ ನನಗೆ ಹೆಂಗೆ ಬೇಕಲ್ಲ ಹಂಗೆ ಸಿಕ್ತು. ಸೊ ಇದಕ್ಕಿಂತನೂ ಐ ಫೆಲ್ಟ್ ಲೈಕ್ ದಿಸ್ ಇಸ್ ದ ಪರ್ಸನ್ ಐ ವಾಂಟ್ ಟು ಲಿವ್ ಫಾರ್ ಎವರ್. ಆ್ಯಂಡ್ ಲೈಕ್ ಹಂಗೆ ಫ್ಯಾಮಿಲೀಸ್ ನೀಟ್ ಆದ್ರೆ ದೆನ್ ವೈ ನಾಟ್, ಲೈಕ್ ನಾವು ಮೂವಿನ ಆಗ್ಬೇಕಂತನೂ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ದೆನ್ ಎಕ್ಸ್ಟೆಂಡ್ ಮಾಡೋದ್ರನಾಗ ಐ ಡಿಂಟ್ ಫೀಲ್ ಲೈಕ್ ಸೆನ್ಸ್ ಆಗಲಿಲ್ಲ ನಂಗೆ. ಆ್ಯಂಡ್ ದಟ್ ಈಸ್ ವೈ ಐ ಡಿಸೈಡೆಡ್ ಟು get married to Atul. And then, you know, one age aad takshana like women feel it internally. Anastheti, okay, I want to settle down anta, and that is why I decided to get married. And the next question is how to come back after a heartbreak. In your early 20s. So early 20s iddavar question keliri. So early 20s iddag you have to be very, you know, ಪ್ರೊಟೆಕ್ಟಿವ್ ಅಬೌಟ್ ಯೋರ್ ಸೆಲ್ಫ್. ನಿಮ್ದು ಬೌಂಡ್ರೀಸ್ ಏನಿದಾವ ಭಾಳ ಸ್ಟ್ರಾಂಗ್ ಇಟ್ಕೋಬೇಕು. ಆ್ಯಂಡ್ ನೀವು ಪಾರ್ಟ್ನರ್ ಹುಡ್ಕೋಬೇಕಂತ ಪ್ಲ್ಯಾನ್ ಮಾಡಿದಾಗೂ ನಿಮಗೆ ಗೊತ್ತಿರಬೇಕಿನೋ ವಾಟ್ ಡು ಯು ವಾಂಟ್. ಸೊ ನಿಮಗೆ ಏನಾದರೂ ಬೇಕಾಗಿದ್ದು ಸಿಗಲಿಲ್ಲ ಇನ್ ಯೋರ್ ಪಾರ್ಟ್ನರ್, ಯು ಹ್ಯಾವ್ ಟು ಜಸ್ಟ್ ಬ್ರೇಕ್ ಇಟ್. ಲೈಕ್ ವರ್ಕ್ ಆಗತ್ತಿಲ್ಲ ಅಂತಂದ್ರೆ ವರ್ಕ್ ಆಗತ್ತಿಲ್ಲ. ಆ್ಯಂಡ್ ನಿಮ್ಗೆ ಏನಾದರೂ ರೆಡ್ ಫ್ಲ್ಯಾಗ್ಸ್ ಇನಿಷಿಯಲಿ ಕಾಣಿಸ್ತಂತಂದ್ರೆ ರೆಡ್ ಫ್ಲ್ಯಾಗ್ is a red flag. Red flag na green flag madak hogbardu. That doesn't work in a long run. So we usually do it, you know. So the next product is the brow gel that I apply. ಈಗ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೇನಿ. ಐ ಆಲ್ವೇಸ್ ಟ್ರೈ ಮಾಡೇನಿ ಮುಂಚೆ, ಲೈಕ್ ಯುನೋ ಅದಕ್ಕೆ ಸ್ವಲ್ಪ ಲೈನಿಂಗ್ ಎಲ್ಲ ಕೊಟ್ಟು ಥಿಕ್ ಮಾಡ್ಕೊಳೋಣ ಅಂತ. ನನ್ನ ಫೇಸಿಗೆ ಯಾಕೋ ಸೂಟ್ ಆಗಂಗಿಲ್ಲ, ಬಿಕಾಸ್ ಐ ಹ್ಯಾವ್ ಸ್ಮಾಲರ್ ಯುನೋ ಫೋರ್ಹೆಡ್. ಸೊ ಮಾಡಿದ ತಕ್ಷಣ ಇಟ್ ಲುಕ್ಸ್ ಅ ಬಿಟ್ ಓವರ್ವೆಲ್ಮಿಂಗ್. ಸೊ ಅದಕ್ಕೆ ಏನು ಮಾಡ್ತೀನಿ, ಐ ಜಸ್ಟ್ ಬ್ರಷ್ ಮಾಡ್ತೀನಿ. ಆ್ಯಂಡ್ ನಾ ಯೂಶ್ವಲಿ ಶೇವ್ ಮಾಡ್ಕೊಂಡು ನಂದು ಐಬ್ರೌಸ್ ಡಿಫೈನ್ಡ್ ಇಟ್ಟಿರ್ತೀನಿ ನಾರ್ಮಲಿ. ಸೊ ಅದೇ ಹೇಳತ್ತೇನೆ, ನಾವು ಭಾಳ ಟ್ರೈ ಮಾಡ್ತೇವೆ ಓಕೆ ರೆಡ್ ಫ್ಲ್ಯಾಗ್ನ ಗ್ರೀನ್ ಫ್ಲ್ಯಾಗ್ ಮಾಡಾಕ. ಆ್ಯಂಡ್ ದೆನ್ early 20s ಇಸ್ ದ ವೆರಿ ಇಂಪಾರ್ಟೆಂಟ್ ಫೇಸ್ ಇನ್ ಯೋರ್ ಲೈಫ್. ನೀವು 2 ತಿಂಗಳು 6 ತಿಂಗಳು ಹಾರ್ಟ್ ಬ್ರೇಕಿಗೆ ವೇಸ್ಟ್ ಮಾಡಿದ್ರು ಇಟ್ ಈಸ್ ಅ ವೇಸ್ಟ್ ಆಫ್ ಟೈಮ್. ಆ್ಯಂಡ್ ನಮ್ಮ ಸಂಬಂಧ ನಮ್ಮ ಪೇರೆಂಟ್ಸ್ ನಿಂತಿರ್ತಾರೆ ಓಕೆ, ಅವ್ರು ನಮಗೆ ಸಾಕಾತಾರ. ಸೊ ವಿ ಆಲ್ಸೋ ಹ್ಯಾವ್ ಟು ಥಿಂಕ್ ಅಬೌಟ್ ಅವರ್ ಪೇರೆಂಟ್ಸ್, ಯುನೋ ಅವರಷ್ಟೆಲ್ಲ ಖರ್ಚು ಮಾಡಿಸಿ ಓದ್ಸಾತಾರ. ಸೊ ಫಸ್ಟ್ ಇಸ್ ರೆಡ್ ಫ್ಲ್ಯಾಗ್ನ ಗ್ರೀನ್ ಫ್ಲ್ಯಾಗ್ ಮಾಡಕ್ಕೆ ಹೋಗ್ಬಾರ್ದು. ಆ್ಯಂಡ್ ಲೈಕ್ ನಾವು ಆ್ಯಸ್ ಅ ಹ್ಯೂಮನ್ ವಿ ಆರ್ ನಾಟ್ ರಿಹ್ಯಾಬಿಲಿಟೇಷನ್ ಸೆಂಟರ್. ಲೈಕ್ ಯುನೋ ಅವ್ರಿಗೆ ಚೇಂಜ್ ಮಾಡೋಣ, ವಿಲ್ ಯುನೋ ಹೆಲ್ಪ್ ದೆಮ್. ನೆಗೆಟಿವ್ ಬಿಹೇವಿಯರ್ಸ್ ಅವರು ಸ್ವಲ್ಪ ಓಪನ್ ಇರ್ಬೇಕು ಚೇಂಜ್ ಆಗಕ್ಕೆ. ಇಲ್ಲ ಅಂತಂದ್ರೆ there is no point in just staying. And ಅವ್ರಿಗೆ ಹೆಂಗೆ ಬಿಹೇವಿಯರ್ ಇರ್ತೈತಲ್ಲ ಅವ್ರಿಗೆ ಸೂಟ್ ಆಗುವಂಗೆ there are people like ನೀವು ಸೂಟ್ ಆಗಲಿಲ್ಲ ಅಂತಂದ್ರೆ ಸೂಟ್ ಆಗಂಗಿಲ್ಲ. ಯು ಶುಡ್ ಫೈಂಡ್ ಸಂಬಡಿ ನಿಮ್ಗೆ ಹೆಂಗೆ ಯಾರ ಜೊತೆ ಕ್ಲಿಕ್ ಆಗ್ತೈತಿ ಆ್ಯಂಡ್ ಅವ್ರಿಗೆ ಯಾರ ಜೊತೆ ಕ್ಲಿಕ್ ಆಗ್ತೈತಿ ಅವ್ರು ಹುಡುಕ್ತಾರೆ.
I know it's a bit hard, but ಈ ಮೈಂಡ್ಸೆಟ್ಲೆ ಹೋದ್ರೆ ಸ್ವಲ್ಪ ಈಸಿ ಆಗ್ತೈತೆ ಹಾರ್ಟ್ ಬ್ರೇಕರ್, because at the end of the day we have to move on, and we have to be slightly selfish in this matter. So this is what I think about it. See, na browse ಮಾಡ್ಕೊಳೋದಿಲ್ಲ, I'm just talking. And yeah, next question is, how did your friendships change after 25 years? Oh, this is a whole big, you know, topic to talk about. So I just brush my brows like this, so slightly feel ಆಗ್ತದೆ, ಜಾಸ್ತಿ ಇಲ್ಲ. ಓಕೆ, ಇದಾಗ್ತೈತಿ. ಸೊ ನಾನು ರೀಸೆಂಟ್ಲಿ ಲೈಕ್ 6 ತಿಂಗಳ ಮುಂಚೆ ಚೇಂಜ್ ಆದೆ, ಆ್ಯಂಡ್ ನನ್ ಆಫ್ ಮೈ ಫ್ರೆಂಡ್ಸ್ ವರ್ ಗೆಟಿಂಗ್ ಮ್ಯಾರಿಡ್ until this year, and all of a sudden ಅವ್ರ ಮದುವೆ ಎಲ್ಲ ಬಂದಾಗ, ಲೈಕ್ ಆಲ್ ಮೈ ಫ್ರೆಂಡ್ಸ್ ಹೇಳತ್ತೆ, ನಾಟ್ ಜಸ್ಟ್ ಕ್ಲೋಸ್ ಫ್ರೆಂಡ್ಸ್, ಅವ್ರಿಗೆ ಅವ್ರು ಟೈಮ್ ಕೊಡ್ಬೇಕಾಗ್ತೈತೆ. ಓಕೆ, ಸಡನ್ಲಿ ಆ್ಯಸ್ ಲೈಕ್ ಅ ಫ್ರೆಂಡ್ ನಾನು ಇಲ್ಲಿರ್ತೇನೆ, ಆ್ಯಂಡ್ ಅವ್ರ ಜೊತೆ ನಾ ಕನೆಕ್ಟೆಡ್ ಇರೋದು ಓವರ್ ಅ ಕಾಲ್ ಅಷ್ಟು. ಸೊ ಸಡನ್ಲಿ ಅವ್ರಿಗೆ ಅವ್ರು ಟೈಮ್ ತೆಗ್ಯಾದ ಕೂಡಲೇ ಐ ವಾಸ್ ಲೈಕ್, ಓ ಆಮ್ ಐ ಲೂಸಿಂಗ್ ಮೈ ಫ್ರೆಂಡ್, ಆಮ್ ಐ ಲೈಕ್ ಆರ್ ದೇ ಫರ್ಗೆಟಿಂಗ್ ಮೀ, ಆರ್ ದೇ ನಾಟ್ ಗನ್ ಶೇರ್ ಏನೋ ಅವ್ರ ಸೊ ಲೈಫ್ನಾಗ ಏನಾಗತೈತಿ ನನ್ನ ಜೊತೆ ಶೇರ್ ಮಾಡಂಗಿಲ್ಲ ಏನೋ ಅಂತ ನನಗೆ ಬೇಜಾರು ಸಡನ್ಲಿ ಹಿಟ್ ಆಗಿಬಿಟ್ಟಿತ್ತದ. ಬಿಕಾಸ್ ಲೈಕ್ ದಿಸ್ ವಾಸ್ ಸಡನ್ ಟ್ರಾನ್ಸಿಷನ್. ಓಕೆ, ಅವ್ರ ಲೈಫ್ನಾಗೂ ಚೇಂಜ್, ನನ್ನ ಲೈಫ್ನಾಗೂ ಚೇಂಜ್. Then I sat down, ಸ್ವಲ್ಪ ಟೈಮ್ ತೊಗೊಂಡೆ ನಾನು, ಆ್ಯಂಡ್ ಐ ಸ್ಟಾರ್ಟೆಡ್ ಲೈಕ್ ಕ್ರೈಯಿಂಗ್. ಸ್ವಲ್ಪ ದಿನ ನಂಗೆ ಭಾಳ ತ್ರಾಸಾಗತ್ತಿತ್ತು, ಬಿಕಾಸ್ I love my friends. I love them a lot, and I put in lot of energy. So sudden ಆಗಿ ನಂಗೂ ಟ್ರಾನ್ಸಿಷನ್ ಏನೈತಿ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗತ್ತಿರಲಿಲ್ಲ. I took my sweet time. I spoke to Atul, I spoke to few of my friends. Then they were like, Soumya, ನಿನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಜೊತೆ ಇದ್ದಾರೆ ಇಷ್ಟು ದಿನ, ಆ್ಯಂಡ್ ನೌ ಇಟ್ ಈಸ್ ದ ಟೈಮ್ ದಟ್ ಯು ಶುಡ್ ಬಿ ಒನ್ ಆಫ್ ದ್ಯಾಟ್ ಫ್ರೆಂಡ್ ಹೂ ಅಂಡರ್ಸ್ಟ್ಯಾಂಡ್ಸ್ ದೆಮ್ ಅಟ್ ದಿಸ್ ಪಾಯಿಂಟ್. ಸೊ ಅವ್ರ ಲೈಫ್ನಾಗೂ ಟ್ರಾನ್ಸಿಷನ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ಅವ್ರು ಯಾವಾಗಲೂ ಫ್ರೆಂಡ್ಸ್ ಜೊತೆ ಅಡ್ಡಾಡಕ್ಕಾಗ್ತೈತಿ. ನೌ ದಟ್ ದೇ ಹ್ಯಾವ್ ಪಾರ್ಟ್ನರ್ ಇನ್ ದೇರ್ ಲೈಫ್, ದೇ ಆಲ್ಸೋ ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್ ಆಸ್ಪೆಕ್ಟ್. ಅದರ ಆಸ್ಪೆಕ್ಟ್ ಮೇಲೂ ಅವ್ರು ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅವ್ರು ಏನೋ ಪಾರ್ಟ್ನರ್ ಜೊತೆ ಅವ್ರ ರಿಲೇಷನ್ಶಿಪ್ ಬಿಲ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಅವರು ಮನಸ್ಸಿನಾಗ ಏನೇನೋ ಅನ್ನೋ ಟ್ರಾನ್ಸಿಷನ್ ಆಗೋಬೇಕಾದ್ರೆ ದೇ ಆರ್ ಆಲ್ಸೋ ಗೋಯಿಂಗ್ ಥ್ರೂ ಸರ್ಟನ್ ಫೇಸ್. ನಿನ್ಗೆ ಕಾಲೇಜ್ಗೆ ಅಂತ ಲೈಕ್ ದೇ ಕಾಂಟ್ ಶೇರ್ ಯು ಎವ್ರಿಥಿಂಗ್, ರೈಟ್? ಸೊ ಹಿಂಗೆಲ್ಲ ಆಗತ್ತೈತೆ. ದೆನ್ ಐ ಅಂಡರ್ಸ್ಟುಡ್, ನನ್ನ ಆ್ಯಸ್ ಅ ಗುಡ್ ಫ್ರೆಂಡ್ ನಂದೇನು ಪಾರ್ಟ್ ಅಂತಂದ್ರೆ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೆಮ್ ದಟ್ ಒಂದ್ಸತಿ ಎಲ್ಲ ಅವ್ರಿಗೆ ಫ್ರೀ ಆದ ತಕ್ಷಣ ದೇ ವಿಲ್ ಸ್ಟಾರ್ಟ್ ಕಾಲಿಂಗ್. ಸೊ ವೆನ್ ಎವರ್ ವಿ ಕ್ಯಾಚ್ ಅಪ್ ನಾನು ಇದೆಲ್ಲ ಹೇಳ್ತೀನಿ. ಐ ಆಲ್ಸೋ ಆಸ್ಕ್ ದೆಮ್. ಸೊ ಇದು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೇನಿ ದ್ಯಾಟ್ ವಿ ಆಲ್ ಗೋ ಥ್ರೂ ಡಿಫ್ರೆಂಟ್ ಫೇಸಸ್. ಲೈಕ್ ಅತುಲು ಒಂದು 30 years, ಲೈಕ್ ಲಾಸ್ಟ್ ಇಯರ್ ಆದ ಕೂಡ ಭಾಳ ಫ್ರೆಂಡ್ಶಿಪ್ಸ್ನಾಗ ಟ್ರಾನ್ಸಿಷನ್ ಆಗೈತಿ, ಆ್ಯಂಡ್ it was also hard for him, but we both have accepted that you know, every 5 years friendships agli other relationships different phase ig hogak start agtati, and we have to accept that. Next product that I'm using is the Maybelline Colossal ಮಸ್ಕಾರಾ. ಸೊ ಒಂದೊಂದು ಸತಿ ಮಸ್ಕಾರಾ ಯೂಸ್ ಮಾಡ್ತೀನಿ, ಒಂದೊಂದು ಸತಿ ಐಲೈನರ್ ಯೂಸ್ ಮಾಡ್ತೀನಿ. ಸಮ್ಮರಿಗೆ ಐಲೈನರ್ ಯೂಸ್ ಮಾಡಂಗಿಲ್ಲ, ಬಿಕಾಸ್ ಅದು ಹೋಗಕ್ಕೆ ಸ್ಟಾರ್ಟ್ ಆಗ್ತೈತಿ ಬಿಸಿಲು ಒಂದು ಚೂರು ಸ್ವೆಟ್ ಬಂದ್ಕೊಳ್ಳಿ. ಸೊ ಐ ಯೂಸ್ ಮಸ್ಕಾರಾ. ಬಟ್ ಮಸ್ಕಾರಾ ಏನಾಗ್ತೈತಿಲ್ಲ, ನೈಟ್ ತಕೊಂಡೋಗ್ಬೇಕಾದ್ರೆ ಭಾಳ ತ್ರಾಸ ಆಗ್ತೈತಿ. ಸೊ ಮಸ್ಕಾರಾಗ ಏನು ಮಾಡತ್ತೇನಿ ಅಂತಂದ್ರೆ ಒಂದ್ಸತಿ ಲೈಕ್ ಏನೋ ಲಿಫ್ಟ್ ಮಾಡ್ತೀನಿ, ಸೈಡಿಗೆ ಪುಷ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಸೊ ದ್ಯಾಟ್ ನನ್ನ ಐಸ್ ಓಪನ್ ಅಪ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಆ್ಯಂಡ್ ಸಡನ್ಲಿ ನನ್ನ ಮುಖದ್ನಾಗ ನೋಡ್ರಿ ನಂದು ಡಿಫ್ರೆಂಟ್ ಅನ್ಸಕ್ಕೆ ಸ್ಟಾರ್ಟ್ ಆಗ್ತೇನೆ, ಕಣ್ಣೆಲ್ಲ ಮಬ್ಬು ಕಾಣತ್ತಿದ್ವು. ಸೊ ಲಿಫ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ದಿಸ್ ಈಸ್ ಹೌ ಐ ಅಪ್ಲೈ. ಯೂಶ್ವಲಿ ನಾ ಅಪ್ಪರ್ ಲ್ಯಾಶಸಿಗೆ ಜಾಸ್ತಿ ಹಚ್ಕೊಂಡಿರ್ತೇನೆ, ಏನು ಕೆಳಗಡೆಗೆ ಅಷ್ಟು ಮುಟ್ಟಕ್ಕೆ ಹೋಗಿಲ್ಲ, ಬಿಕಾಸ್ ಕೆಳಗಡೆ ಟಚ್ ಆದರೂ ಆಗ್ತೈತಿ, ಇಲ್ಲ ಅಂತಂದ್ರೆ ಸಮಥಿಂಗ್ ರಾಂಗ್ ಹ್ಯಾಪನ್ಸ್, ಆ್ಯಂಡ್ ಅರ್ಜೆಂಟ್ನಾಗಿದ್ದಾಗ ಐ ಕ್ಯಾನ್ ಡೂ ದ್ಯಾಟ್. ಓಕೆ, ಸೊ ಪುಷ್ ಅಪ್ and then like right side slant line na hajkoteni. So yeah, nan makeup bhal basic iರ್ತೈತಿ ಯಾವಾಗಲೂ, ಬಿಕಾಸ್ ನಂಗೆ ಜಲ್ದಿ ಆಗ್ಬೇಕು. ಈಗ ಐ ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ನಂಗೆ ಅಷ್ಟು ಪೇಷನ್ಸ್ ಇಲ್ಲ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. Next question is, do you have anger issues and how do you deal with it? To be very frank, ನನಗೆ ಸಿಟ್ ಬರ್ತೈತಿ. ಓಕೆ, ಆ್ಯಂಡ್ ಲೈಕ್ ವೆನ್ ವಿ ಸ್ಟಾರ್ಟೆಡ್ ಡೇಟಿಂಗ್ ನಾವು ಬರ್ಕಿನ ಇದ್ದೆ, ಅವಾಗ ಯಾರಿಗೂ ಸಿಟ್ಟು ತೋರ್ಸಂಗಿಲ್ಲ. ಜರ್ಮನಿನಾಗಿದ್ದಾಗ ಸ್ಪೆಷಲಿ ಫ್ರೆಂಡ್ಸ್ ಜೊತೆ ಇರ್ತೀರಿ, ಫ್ರೆಂಡ್ಸಿಗೆ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ದೇ ಆರ್ ಯುವರ್ ಹೌಸ್ ಮೇಟ್ಸ್, ದೇ ಕಾಂಟ್ ಲಿಸನ್ ಟು ಯು. ಆ್ಯಂಡ್ ದೆನ್ ಮುಂಚೆ ಮನಿನಾಗಿದ್ದಾಗ ಅಮ್ಮ ಇದ್ರೆ ಅಮ್ಮ ಜೊತೆ ಜಗಳ ಆಗ್ತದೆ, ಬಿಕಾಸ್
ಅದು ನನ್ನ ಲೈಫ್ನಾಗ ಒಂದು ಪಾರ್ಟ್. ಓಕೆ, ಅದೊಂದು ಇಮೋಷನ್ ಹೊರಗೆ ತೆಗಿಯಬೇಕಾ, ನಾನು ಸಿಟ್ಟು ಮಾಡಬೇಕು, ಸ್ವಲ್ಪ ಆ್ಯಂಗರ್ ಸಿಟ್ಟು ಬರೋದು. ಬಟ್ ಯಾರೂ ತೋರಿಸೋರು ಇರಲಿಲ್ಲ ನನಗೆ. ಆ್ಯಂಡ್ I used to cry and all of that in the beginning, like when I used to live alone. But when I have started living with my partner, ನನಗೆ ಏನಂತಂದ್ರೆ ಒಂದೊಂದು ಸತಿ ಭಾಳ ವಿಯರ್ಡಾಗಿ ಸಿಟ್ಟು ಮಾಡ್ತಾನೆ. ಓಕೆ, ದರ್ ಆರ್ ಲಾಟ್ ಆಫ್ ಟ್ರಿಗರ್ ಪಾಯಿಂಟ್ಸ್. ಸೊ ಪಾರ್ಟ್ನರ್ ಜೊತೆ ಇರಬೇಕಾದ್ರೆ ಅವರು ಏನರು ಅಂತಂತಾರೆ ಆ್ಯಂಡ್ ಅದಕ್ಕೆ ನಿಂಗೆ ಸಿಟ್ಟು ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಅದಕ್ಕೆ ನಾ ಯೂಶ್ವಲಿ I want to know why am I acting like this. Usually ನಂಗೆ ಸಿಟ್ಟು ಬಂದಾಗ ನಾ ಏನು ಮಾಡ್ತೀನಿ ಅಂತಂದ್ರೆ ಸಿಟ್ಲೆ ರಿಯಾಕ್ಟ್ ಮಾಡಿಬಿಡ್ತೀನಿ. ಆ್ಯಂಡ್ ದೆನ್ ಆಫ್ಟರ್ ಲೈಕ್ 5-10 minutes ಐ ಆಮ್ ಸಿಟ್ಟಿಂಗ್, ಹಿಂಗೆ ಯಾಕೆ ರಿಯಾಕ್ಟ್ ಮಾಡಿದೆ, ಲೈಕ್ ವೈ ಡಿಡ್ ಐ ರಿಯಾಕ್ಟ್. ಸೊ ನಾನು ಲೈಕ್ ಲಾಸ್ಟ್ 1 year ಇಂತರ ಐ ಯೂಶ್ವಲಿ ವೆನ್ ದೆರ್ ಇಸ್ ಲೈಕ್ ಅನ್ಯೂಶ್ವಲ್ ಬಿಹೇವಿಯರ್, ಸಡನ್ನಾಗಿ ಸಿಟ್ಟು ಬರತೈತಿ, I just talk to my therapist. So I take session. I also tell my partner, okay, I acted very weirdly and I want to understand ನನ್ನ ಬಗ್ಗೆ ನಾ ಹಿಂಗೆ ಯಾಕೆ ಮಾಡ್ತೀನಿ ಅಂತ. I started taking sessions. ಆ್ಯಂಡ್ ಅವಾಗ ಏನು ಮಾಡ್ತೀವಿ ಅಂದರೆ ವಿ ಸ್ಟಾರ್ಟ್ ಡಿಸ್ಕಸ್ಸಿಂಗ್, ಲೈಕ್ ಅಮ್ಮ ಏನಂದಾಗ ನಿನಗೆ ಎದಕ್ಕೆ ಸಿಟ್ಟು ಬಂತು, ಅವ್ರು ಯಾರ ಏನಂದಾಗ ಏನು ಸಿಟ್ಟು ಬಂತಂತ ಮನಸ್ಸಿನಾಗಿನ ಏನೈತಿ. ಆ್ಯಂಡ್ ದೆನ್ ಅದ್ರ ಕನೆಕ್ಟೆಡ್ ಇನ್ನೊಂದು ಟಾಪಿಕ್ ಇರ್ತೈತಿ, ಲೈಕ್ ನನ್ನ ಚೈಲ್ಡ್ಹುಡ್ನಾಗೇನೋ ಆಗಿತ್ತು. Lot of things come. So sessions adang I will know why am I triggered and what do I have to do about it, and I communicate that with my partner. So then therapy has helped me because now tablets in medication, it's like talking with someone who's gonna ask you questions to understand about yourself. So matadkontu ನಾವು ಡಿಸ್ಕಸ್ ಮಾಡ್ತೇವಿ ಆ್ಯಂಡ್ ಇಟ್ಸ್ ಲೈಕ್ ಓಪನ್ ಎಂಡೆಡ್ ಕ್ವೆಶನ್ಸ್. ಸೊ ನಾ ಏನೇನು ಭಾಳಷ್ಟು ಟಾಪಿಕ್ಸ್ ತೊಗೊತೀನಿ ಆ್ಯಂಡ್ ನನ್ನ ಥೆರಪಿಸ್ಟ್ ಜೊತೆ ನಾ ಭಾಳ ಕಂಫರ್ಟಬಲ್ ಇದ್ದೀನಿ ಟು ಶೇರ್ ವಾಟ್ ಎವರ್ ಇಸ್ ಗೋಯಿಂಗ್ ಇನ್ ಮೈ ಮೈಂಡ್. ಆ್ಯಂಡ್ ಐ ಟಾಕ್ ಟು ಹರ್ ವಿತೌಟ್ ಎನಿ ಫಿಲ್ಟರ್. ಆ್ಯಂಡ್ ಅದರಂತರ ವಿ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಎದಕ್ಕೆ ಹಿಂಗೆ ಮಾಡ್ತೀನಿ. ಆ್ಯಂಡ್ ಇಟ್ಸ್ ಗುಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಮೈ ಸೆಲ್ಫ್. ಲೈಕ್ ಏನೇನಾರ ಟಾಪಿಕ್ಸ್ ನಾನು there are a lot of topics. So ನನಗೆ ನಾ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ. ಸೊ ವೈ ಅಂಡರ್ಸ್ಟ್ಯಾಂಡ್ ಆದ ಕೂಡಲೇ ಇಟ್ಸ್ ಈಸಿ ಟು ಟ್ಯಾಕಲ್. ಸೊ ಏನಾದರೂ ಸಿಟ್ಟು ಬಂದಾಗೂ ಈಗ ಒಂದು ಸ್ವಲ್ಪ ಸಿಟ್ಟನ್ನು ಆದ ಕೂಡಲೇ ನಾ ಒಂದು 10-15 ನಿಮಿಷಕ್ಕೆ ಬಿಡಾತೀನಿ. ಐ ಥಿಂಕ್ ಹಿಂಗೆ ಸ್ಲೋ ಆಗಿ ಟು ಅಂಡರ್ಸ್ಟ್ಯಾಂಡ್ ವೈ ನಾನು ಏನು ಮಾಡ್ತೀನಿ, ಸಿಟ್ಟು ಬಂದಿದ್ದು ನಾನು ಸ್ಟಾಪ್ ಮಾಡೋಕೆ ಹೋಗಂಗಿಲ್ಲ. ಲೈಕ್ ವೈ ಗೊತ್ತಾಗ್ಲಾರ್ದಂಗೆ ಸ್ಟಾಪ್ ಮಾಡೋದು ಹೆಂಗೆ ಆಗಂಗಿಲ್ಲ. ಅದು ಇಟ್ಸ್ ಲೈಕ್ ಐ ಆಮ್ ಫೋರ್ಸಿಂಗ್ ದಟ್ ಇಮೋಷನ್. ದಟ್ಸ್ ನಾಟ್ ಗೋನ್ ವರ್ಕ್ ಇನ್ ಲಾಂಗ್ ರನ್. ಆರ್ ಒಂದೊಂದು ಸತಿ ಏನಾಗ್ಬಿಟ್ಟಿರ್ತೈತಿ, ನನ್ಗೆ ಏನಾದರೂ ಪ್ಲ್ಯಾನ್ ಮಾಡಿ ನಾನು ಜಾಬ್ಸಿಗೆ ಅಪ್ಲೈ ಮಾಡ್ತಿರ್ತೀನಿ, ನನ್ನ ಕಡೆ ಆಗತ್ತಿಲ್ಲ, ದಿಸ್ ಇಸ್ ಅ ಟಾಪಿಕ್. ಹಂಗೆ ಲೈಫ್ನಾಗ ಏನೋ ಒಂದು ಆಸ್ಪೆಕ್ಟ್ನಾಗ ವರ್ಕ್ ಮಾಡ್ತಿರ್ತೀನಿ, ವರ್ಕೌಟ್ ಆಗ್ತಿರಂಗಿಲ್ಲ, ಅದರಿಂದ ಫ್ರಸ್ಟ್ರೇಷನ್ ಇರ್ತೈತಿ, ಅದು ನೀ ಅದ್ರ ಮೇಲೆ ತೆಗಿತೇನೆ. ಸೊ ನನಗೆ ಗೊತ್ತಾಗ್ತೈತಿ, ಓಕೆ ನಾ ಇದ್ರ ಸಂಬಂಧ ಮಾಡತ್ತೇನಿ ಅಂತ ಅಂದ್ಕೊಳ್ಳೆ ಐ ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ಸೊ ಇಟ್ಸ್ very good idea to understand why am I doing certain behavior, and it helps me to get over it easily, to understand, and the problem solving type nodteni whenever I have weird anger issues or I shout on anyone or anything. So recent agi nana DME hodaga I got this lipstick from L'Oreal, which is their new collection, L'Oreal Color Rich Nude Intense anta. ನಾ ರ್ಯಾಂಡಮ್ಲಿ ಶಾಪ್ಸಿಗೆ ಹೋದಾಗ ಲಿಪ್ಸ್ಟಿಕ್ಸ್ ಟ್ರೈ ಮಾಡಿ ಬೈ ಮಾಡ್ತೀನಿ. ಐ ಯೂಶ್ವಲಿ ಡೋಂಟ್ ಬೈ ಎಕ್ಸ್ಪೆನ್ಸಿವ್ ಒನ್ಸ್. ಇದು ಒಂದು 1000 ರೂಪೀಸಿಗೆ ಅಂದ್ಕೋತೇನೆ, 11 euros ಸಿಕ್ಕೈತೆ. ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್ಸ್, ಆಲ್ ಟೈಮ್ ಫೇವ್ರೆಟ್. ಎಲ್ಲ ಔಟ್ಫಿಟ್ಸ್ ಮೇಲೆ ಹೋಗ್ತೈತೆ. ಸೊ ಇಟ್ಸ್ ಲೈಕ್ ಪಿಂಕಿಶ್ ಬ್ರೌನ್. ಸೊ ಈ ಕಲರ್ ಏನು ಮಾಡ್ತೈತಿ, ನಂದು ಸ್ಕಿನ್ ಟೋನನ್ನು ಲಿಫ್ಟ್ ಮಾಡ್ತೈತಿ. ಐ ವಿಲ್ ಶೋ ಯು ಗೈಸ್. ನಂದು ಲಿಪ್ಸ್ ಆಲ್ರೆಡಿ ಹೈಡ್ರೇಟೆಡ್ ಆಗೈತಿ. Can you look at that color? There you go. ಸ್ವಲ್ಪ eyes dull ಅನ್ಸಾತೈತಿ, but I think summerig this is fine. And yeah, ಇದನ್ನ ಆ್ಯಕ್ಚುಲಿ ನಾ ಅಮೆಝಾನ್ನಾಗ ಹುಡ್ಕಕ್ಕೆ ಟ್ರೈ ಮಾಡೇನಿ, ಬಟ್ ನಂಗೆ ಅದು ಪ್ರಾಡಕ್ಟ್ ಲಿಂಕ್ ಸಿಗಲಿಲ್ಲ. ಐ ಜಸ್ಟ್ ಮೆನ್ಷನ್ ದ ನೇಮ್. ನೀವು ಫ್ಲಿಪ್ಕಾರ್ಟ್ ಇಲ್ಲ ಅಮೆಝಾನ್ನಾಗ ಟ್ರೈ ಮಾಡ್ಬೋದು. This is some like French name, New Decadent something is there. So either name hakirtene description box nage, just give it a like search madri website na Flipkart or Amazon naga. So yeah, this is how my makeup looks. This is my go to all time makeup. And ಯೂಶ್ವಲಿ ಫೌಂಡೇಶನ್ಸ್ನ ಲಿಕ್ವಿಡ್ ತೊಗೋತೀನಿ. ಐ ಥಿಂಕ್ ಒಂದ್ಸತಿ ಬೇಸ್ ಚೆನ್ನಾಗಿ ಸೆಟ್ ಆಗ್ತದೆ. ನೀವು ಸ್ಕಿನ್ ಕೇರ್ ಏನಾರ ಚಲೋ ಮಾಡ್ಕೊಂಡು ಸ್ಕಿನ್ ಮೇಂಟೈನ್ ಮಾಡಿದ್ರಿ, ನಾಟ್ ಜಸ್ಟ್ ಸ್ಕಿನ್ ಕೇರ್
Also, if you're hydrating well, if you're working out well, if you're adding a lot of vegetables, this is the truth, you know. ಒಳಗಿಂತ್ರ ಏನ್ ತಿಂತೀರಿ, how you maintain yourself, that shows on your skin. So if you are struggling, ಬಹಳಷ್ಟು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಹಚ್ಕೊಂಡು ಮುಖದ ಮೇಲೆ ಹಚ್ಕೊಳೋಕ್ಕಿಂತನೂ ಒಳಗಿಂತ್ರ ಏನು ವರ್ಕ್ ಮಾಡ್ತೀರಿ, that will help you in a long run. And then after like 25, women start aging very faster. And ನಿಮ್ ಚಲೋ ಜೀನ್ಸ್ ಇತ್ತಂದ್ರೆ okay, ಇಲ್ಲ ಅಂತಂದ್ರೆ you have to take care about your diet. And yeah, this is my final look. I hope you guys enjoyed this video tutorial, makeup tutorial, and also like some chit chat about life. Did I miss any questions? No, I didn't. 5 questions ido 5 questions cover madeni. And ನನ್ನ ಹಳೆ videos ನೋಡಬಹುದು ನೀವು makeup tutorials. I look absolutely different. And thank you so much for supporting me until here. And I love you guys, and I'll see you in my next video. Bye bye.